ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ PUC ಎಕ್ಸಾಮ್ನ ಬರೆದು ಈಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲಿ ಚೆಕ್ ಮಾಡೋದು, ನಂತರ ಸಪ್ಲಿಮೆಂಟರಿ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಶನ್, ಹಾಗೆ ಸೆಕೆಂಡ್ PUC ಕ್ಲಾಸಸ್ಗಳು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ಮೊದಲಾಗಿ ನಿಮ್ಮ ಎಕ್ಸಾಮ್ ಏನಾಯ್ತು ಅದರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅನ್ನ ಮಾರ್ಚ್ 13ರ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. ಸೊ ಮಾರ್ಚ್ 13 ಒಳಗಡೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿಯುತ್ತೆ. ನಂತರ ಕಾಲೇಜಲ್ಲೇ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ರಿಸಲ್ಟ್ ಕೂಡ ನಿಮ್ಮ ಕಾಲೇಜ್ನಲ್ಲೇ ಪ್ರಕಟಿಸ್ತಾರೆ. ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಮಾರ್ಚ್ 31ನೇ ತಾರೀಕಿಗೆ ರಿಸಲ್ಟ್ ಅನ್ನ ಕೊಡಬೇಕು ಅಂತ ಹೇಳಿದಾರೆ. ಮಾರ್ಚ್ 31ನೇ ತಾರೀಕಿಗೆ ನೀವು ಕಾಲೇಜ್ಗೆ ಹೋಗ್ತೀರಾ. ಅದರಿಂದ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಹಾಗೆ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಥಿಯರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಪ್ರಾಕ್ಟಿಕಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ನೀವು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಚೆಕ್ ಮಾಡಬಹುದು. ನಂತರ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈಗ 80 ಮಾರ್ಕ್ಸ್ನ ಎಕ್ಸಾಮ್ ಏನಿತ್ತು, ಮ್ಯಾಥಮೆಟಿಕ್ಸ್ ಆಗಿರಬಹುದು, ಹಿಸ್ಟ್ರಿ ಆಗಿರಬಹುದು, ಎಕನಾಮಿಕ್ಸ್, ಅಕೌಂಟೆನ್ಸಿ, ಸೊ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ ಯಾವ ಸಬ್ಜೆಕ್ಟ್ಗೆ ಆಯಿತು ಆ ಎಲ್ಲ ಸಬ್ಜೆಕ್ಟ್ಗೆ 80ಗೆ 24 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ನಂತರ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ಸಬ್ಜೆಕ್ಟ್ಗಳ 70 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. 70ಗೆ ಪಾಸಿಂಗ್ ಮಾರ್ಕ್ಸ್ 21 ಆಗಿರುತ್ತೆ. ಓಕೆನಾ. ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ಗಿಂತ ಕಡಿಮೆ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಅವರು ಆ ವಿಷಯದಲ್ಲಿ ಫೇಲ್ ಆಗಿರ್ತಾರೆ. ಸೊ ಯಾವ ವಿದ್ಯಾರ್ಥಿಗಳಾದರೂ ಅನುತ್ತೀರ್ಣ ಅಥವಾ ಫೇಲ್ ಆಗಿದ್ರೆ ಅವರಿಗೆ ಮುಂದೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ನಡೆಸ್ತಾರೆ. ಈ ಸಪ್ಲಿಮೆಂಟರಿ ಎಕ್ಸಾಮ್ ಏನಿದೆ ಅದನ್ನ ಮೇ 1ನೇ ವಾರದಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದರೆ ಮೇ 1ನೇ ವಾರದಲ್ಲಿ ಈ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ನಡೆಸಿ ಮೇ 3ನೇ ವಾರದಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇನ್ನು ಸಪ್ಲಿಮೆಂಟರಿ ಎಕ್ಸಾಮ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಅವರು ಕೂಡ ಸೆಕೆಂಡ್ PUC ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ನಂತರ ಫಸ್ಟ್ PUC ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ PUC ಕ್ಲಾಸಸ್ ಏನಿದೆ ಅದು ಜೂನ್ 1ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ನಂತರ ಇದಿಷ್ಟು ಇನ್ಫಾರ್ಮೇಶನ್ ಆಯಿತು. ಬೇರೆ ಏನೋ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.